ನಮಸ್ಕಾರ. ನಮಸ್ಕಾರ. ಸಂತೋಷ್ ಅಲ್ಗೂರ್ ಅವರೇ, ಹೌದು. ಮಡ್ಲಿ ಗ್ರಾಮ ಪಂಚಾಯತಿ ಪಿ ಡಿ ಅವರು, ರೂರಲ್ ಡೆವಲಪ್ಮೆಂಟ್ ಅಧಿಕಾರಿ ಪಂಚಾಯತಿ ಗ್ರಾಮಕ್ಕೆ. ಸರ್, ನ್ಯೂಸ್ ಆಫ್ 43 ಇಂಡಿಯಾದಿಂದ ನಡೀತಾ ಇರುವಂಥ ಅನೇಕ ವಿಷಯಗಳ ಬಗ್ಗೆ ಸಂದರ್ಶನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಮಡ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀವಿ. ಈ ಪಂಚಾಯತಿಗೆ ತಾವು ಜಾಯ್ನಿಂಗ್ ಆಗಿ ಏನು ಚಾರ್ಜ್ ತೊಗೊಂಡು ಎಷ್ಟು ವರ್ಷ ಸರ್? ಯಾವ ಇಸ್ವಿಲಿ ತೊಗೊಂಡು? ನಾನು 2011 ಜನವರಿ 17ಕ್ಕೆ ನಾನು ಇಲ್ಲಿ ಬಂದಿರೋದು. ಅವಾಗ ನಾ ಚಾರ್ಜ್ ನೋಡಿ. ಅವಾಗಿನ ಚಾರ್ಜ್ ಇಲ್ಲಿವರೆಗೆ ಎಷ್ಟು ವರ್ಷ ಸರ್? ಈಗ ಸರಿ, ಸುಮಾರು 14 ವರ್ಷ ಆಯಿತು. 14 ವರ್ಷ. 14 ವರ್ಷ ಅಂದರೆ ನೀವು ಬಂದಾಗಿಂದ 3 ಬೌಡಿಗಳನ್ನು ತಾವು ನೋಡಿದ್ರಿ. ಈಗ 3ನೇ ಕೊನೆ ಬೌಡಿ. ಹೌದು. ಸರಿ, ತಾವು ಬಂದು 14 ವರ್ಷ, ಇದು 3ನೇ ಬೌಡಿ. ಮೊದಲನೇ ಬೌಡಿಯಿಂದ ತಗೊಂಡು ಇದು 3ನೇ ಬೌಡಿ ಬರೀಕೆ ನೀವು ಅನ್ಕೊಂಡಿದ್ದು ಡೆವಲಪ್ಮೆಂಟ್ ಕೆಲಸ ಕಾರ್ಯಗಳನ್ನು ಇಲ್ಲಿ ಬಂದಾಗ ಯಾವ ರೀತಿ ಬದಲಾವಣೆ ಮಾಡಕ್ಕೆ ನೋಡಿದ್ರಿ? ಯಾವ ರೀತಿ ನಿಮಗೆ ಫಸ್ಟಿಗೆ ಹೇರ್ಪೇರ್ಗಳನ್ನಾಯಿತು? ಮೊದಲಿಗೆ ನಮ್ಮದು ಇದು ರೂರಲ್ ಲೈಫ್ ನಮಗೆ ಮೊದಲು ಹೊಸದು ಅಂದ ತಕ್ಷಣ ಇನಿಷಿಯಲಿ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟನೇ ಸಾರ್ವಜನಿಕರಲ್ಲಿ ಹೊಂದ್ಕೊಳ್ಳೋದು. ಆಮೇಲೆ ನಾವು ಮೂಲ ಇಲಾಖೆ ಪೊಲೀಸ್ ಇಲಾಖೆಯಿಂದ ಬಂದಿರೋದ್ರಿಂದ ಇಲ್ಲಿ ಸಾರ್ವಜನಿಕ ಜೀವನ ಇದು ಅದೇ ಇಲಾಖೆ ಬೇರೆ, ಇದೇ ಇಲಾಖೆ ಬೇರೆ, ಇದ್ರ ಕೆಲಸ ಕಾರ್ಯಗಳನ್ನು ಬೇರೆ ಬೇರೆ. ಸೊ ಇನಿಷಿಯಲಿ ಒಂಚೂರು ಕಷ್ಟ ಆಯಿತು. ಯಾವಾಗ ನಮ್ಮದಿನ್ನು ಆರಂಭಿಕ ಬುನಾದಿ ತರಬೇತಿ ಏನಾಯ್ತಲ್ಲ, ಸೊ ಗ್ರಾಮ ಪಂಚಾಯತಿ ಅಂದ್ರೇನು, ಹಳ್ಳಿ ಜನರು ಅಂದ್ರೇನು, ಹಳ್ಳಿ ಜೀವನದ ಬಗ್ಗೆ ಒಂದು ಸ್ವಲ್ಪ ನಮಗೆ ಟ್ರೈನಿಂಗಲ್ಲೆಲ್ಲ ಹೇಳಿಕೊಟ್ರು. ಆ ಟ್ರೈನಿಂಗ್ ಮುಗಿಸಿ ಬಂದಾಗಿಂದ ಇಲ್ಲಿ ಬಂದ ಮೇಲೆ ಇಲ್ಲಿ ಜನರ ಜೊತೆ ಅಥವಾ ಇಲ್ಲಿ ಜನರ ಕೆಲಸ ಕಾರ್ಯಗಳನ್ನು ಮಾಡಲಿ ನಮಗೆ ಭಾಳ ಆಸಕ್ತಿ ಆಯಿತು. ಆ ಪ್ರಕಾರ ನಾವು ಆ ವರ್ಷವಾರು ಏನು ನಮ್ಮ ಇಲಾಖೆ ನಮ್ಮ ಗುರಿಗಳನ್ನು ನಿಗದಿಪಡಿಸಿದ್ದು ಆ ಗುರಿಗೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಬಂದೇವೆ. ಸರಿ, ಮೊದಲನೇ ತಾವು ಬಂದ ನಂತರ ಇಲ್ಲಿ ಬೌಡಿಯನ್ನು ರಚನೆ ಆಗಿತ್ತು. ರಚನೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಮೊದಲನೇ ಕೆಲಸ ಯಾವ ವಿಷಯದ ಮೇಲೆ ಇತ್ತು? ಈ ಬೌಡಿಯವರನ್ನ, ಪ್ರತಿಯೊಂದು ಸದಸ್ಯರನ್ನ, 8 ಮಂದಿ ಇರುವಂಥ ಸದಸ್ಯರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಂಡ್ರಿ ನೀವು? ಅದನ್ನು ಮಾಡಬೇಕಾದ್ರೆ ಯಾವ ರೀತಿ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ತಾವು ಮನವೊಲಿಸಿ ಆ ಕೆಲಸಕ್ಕೆ ನಿಮ್ಮ ಅನುಮತಿ ಇದೆಯಾ ಇಲ್ವೋ ಅಂತ ವೆರಿಫೈ ಮಾಡಿ ಯಾವ ರೀತಿ ಕೆಲಸಕ್ಕೆ ಹೋದ್ರಿ ಸರ್? ಮೊದಲಾಗಿ ಬಂದಾಗ ಗ್ರಾಮ ಪಂಚಾಯತಿ ಸದಸ್ಯರನ್ನ ವಿಶ್ವಾಸ ತಗೊಳ್ಳುವ ಒಂದು ವೇದಿಕೆ ಅಂದರೆ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆ. ಈ ಸಾಮಾನ್ಯ ಸಭೆಯಲ್ಲಿ ಏನಾಗ್ತದೆ, ಗ್ರಾಮ ಸರ್ಕಾರ ನಿಯಮಾವಳಿಗೆ ಅನುಗುಣವಾಗಿ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಯೋಜನೆಗಳನ್ನು ನಿಯಮಾನುಸಾರ ಜಾರಿ ಮಾಡುವುದು, ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ನಿಯಮಗಳೇನು ಹೇಳ್ತದೆ ಆ ನಿಯಮಗಳ ಅಡಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅದನ್ನು ನಾವು ಸಾರ್ವಜನಿಕರಿಗೆ ಆಯಿತು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆಯಿತು, ಅದರ ಬಗ್ಗೆ ನಾವು ತಿಳುವಳಿಕೆ ಹೇಳಿ ಅವರನ್ನು ನಮ್ಮ ಒಂದು ಸರ್ಕಾರದ ಒಂದು ನಿಯಮಕ್ಕನುಸಾರವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ಅವರಿಗೆಲ್ಲ ತಿಳಿಸಿ ಮನವರಿಕೆ ಮಾಡಿ ಅವರನ್ನು ವಿಶ್ವಾಸ ತಗೊಂಡು ಮುಂದಿನ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಸರಿ ಸರ್, ಮೊದಲನೇ ವರ್ಷದಲ್ಲಿ ತಾವು ಬಂದಂಥ ಮೊದಲನೇ ಫೀಲ್ಡ್ 5 ವರ್ಷ ಈ ಬೌಡಿ ಫೀಲ್ಡ್ನಲ್ಲಿ ಯಾವ್ಯಾವ ವರ್ಕ್ಗಳನ್ನು ಯಶಸ್ವಿ ಕಂಡ್ರಿ? ಎರಡನೇ ಫೀಲ್ಡ್ನಲ್ಲಿ ಅಂದರೆ 10, 11ರ ಫೀಲ್ಡು, 15, 16ರ ಫೀಲ್ಡು, 20, 21ರ ಫೀಲ್ಡು, ಈ 3 ಫೀಲ್ಡ್ನಲ್ಲಿ 14, 10 ಈಗ ಅವ್ರಿಗೆ ಇನ್ನೊಂದು 5-6 ತಿಂಗಳಲ್ಲಿ ಈ ಬಾಡಿ ಡಿಸರ್ವ್ ಆಗುತ್ತೆ. ನಿಮಗೂ 14 ವರ್ಷ ಆಗುತ್ತೆ. ಈ ಬಾಡಿ ಡಿಸರ್ವ್ ಆಗೋದಕ್ಕೆ 14 ವರ್ಷ ಆಗುತ್ತೆ. ಈ 14 ವರ್ಷ ಅವಧಿಯಲ್ಲಿ ಹೊಸದಾಗಿ ಕಾನ್ಸೆಪ್ಟ್ಗಳನ್ನು, ಹೊಸದಾಗಿ ಯೋಜನೆಗಳನ್ನು ಈ ಪಂಚಾಯತಿಗೆ ಯಾವ್ಯಾವ ರೀತಿ ತರುವಂಥ ಪ್ರಯತ್ನಗಳನ್ನು ಮಾಡಿದ್ರಿ? ಈಗ ಹೊಸ ಯೋಜನೆನಕ್ಕಿಂತ ಸರ್ಕಾರಿ ಯೋಜನೆಗಳನ್ನು ಏನು ಕೊಟ್ಟಿರ್ತಾರಲ್ರಿ ಅವನು ವರ್ಷವಾರ ಅವನ್ನೇ ನಾವು ಜಾರಿ ಮಾಡ್ತೇವೆ. ಆಮೇಲೆ ನಮ್ದು ಬೇಸಿಕಲಿ ನಾವು ಇನಿಷಿಯಲಿ ಬಂದಾಗ ಇಲ್ಲಿ 13 ಹಣಕಾಸು ಯೋಜನೆಗಳಿದ್ವು, ಅದಕ್ಕೆ ಸಂಬಂಧಪಟ್ಟ ಅನುದಾನ ಬರ್ತೈತಿ, ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ವಿ. ಆಮೇಲೆ ಮೇನ್ಲಿ ಏನಂದರೆ ಇಲ್ಲಿ ಮೂಲಭೂತ ಸೌಕರ್ಯ, ನೀರು, ನೈರ್ಮಲ್ಯ, ಏನು ಬೀದಿ ದೀಪ, ಇವುಗಳನ್ನು ಆಗಿನ ಒಂದು ನಾವು ಬಂದ ಆರಂಭಿಕ ವರ್ಷದಲ್ಲಿ ಅವುಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡೋದು ಕಷ್ಟ ಆಗಿತ್ತು. ಯಾಕಂದರೆ ಅವಾಗ ಅನುದಾನದ ಕೊರತೆ ಇತ್ತು. ಸೊ ಇದ್ದ ಅನುದಾನದಲ್ಲಿ ಪರಿಣಾಮಕಾರಿಯಾಗಿ ಜನರಿಗೆ ಮೂಲಭೂತ ಸೌಕರ್ಯ ಕೊಡೋದು, ಆಮೇಲೆ ಸಾರ್ವಜನಿಕರು ಯಾವುದೇ ಒಂದು ಅಂಜಿಕೆ ಅಳಕಿಲ್ಲದೆ ಗ್ರಾಮ ಪಂಚಾಯತಿಗೆ ಬರೋದು, ತಮ್ಮ ಸವಲತ್ತುಗಳನ್ನು ಕೇಳಿ ಪಡ್ಕೊಳ್ಳುವಂತಹ ಒಂದು ಮನಸ್ಥಿತಿಯನ್ನು ತರೋದು ಆರಂಭಿಕ ದಿನದಲ್ಲಿ ಕಷ್ಟ ಆಗಿತ್ತು. ಅದನ್ನು ಸದಸ್ಯರಾಗೂ ಊರ ಒಂದು ಸಹಕಾರದಿಂದ ಯಶಸ್ವಿಯಾಗಿ ಮಾಡ್ಕೊತಾ ಬಂದಿದ್ವಿ. ಆಮೇಲೆ ಈ ಬಹಿರ್ದಶೆ ಮುಕ್ತ ಮಾಡೋದು ಒಂದು ನಮಗೆ ಸವಾಲಿನ ಕೆಲಸ. ಈ ವಿಷಯದಲ್ಲಿ ನಾವು 2015ರಿಂದ ಈ ಕಡೆ ಭಾಳ ಇದು ಎಫರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಇಲ್ಲಿ ನಮ್ಮಲ್ಲಿ 100ಕ್ಕೆ 100 ಶೌಚಾಲಯಗಳಿದ್ದಾವೆ. ಶೌಚಾಲಯ ಬಳಕೆನೂ ಮಾಡ್ತಾಯಿದ್ದಾರೆ. ಸೊ ಅದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು, ಅದು ಯಶಸ್ವಿಯಾಗಿ ಮಾಡಿದ್ದೀವಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಉಳಿದಿದ್ದು ರಸ್ತೆಗಳಾಗಿರ್ಬೋದು, ನೀರು ರೋಡ್ ಆಗಿರ್ಬೋದು, ಶಾಲೆಗಳಿಗೆ ಸಂಬಂಧಪಟ್ಟಂಗೆ, ಆಮೇಲೆ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂಗೆ. ಆಮೇಲೆ ಈ ಪೀರಿಯಡಲ್ಲಿ ನಮ್ಮದು ಕೋವಿಡ್ ಬಂತು. ಕೋವಿಡನ್ನು ಯಶಸ್ವಿಯಾಗಿ ನಿಭಾಯಿಸಿದ್ವಿ. ಹಾಗೆ ನಮ್ಮ ಜೀವನ ಉಳಿಸ್ಕೊಂಡ್ವಿ.
ಬಹಳ ಕಷ್ಟಕರ ಪರಿಸ್ಥಿತಿ. ಕಷ್ಟಕರ ಪರಿಸ್ಥಿತಿ ಇತ್ತು. ಹೀಗೆ ಈಗ ನಮ್ಗೆ ನಗು ಬರ್ತಾ ಇದೆ, ಆಗಿನ ಅವಾಗ ಯಾರಾದರೂ ಒಂದು ಅನ್ನೋನ್ ಪರ್ಸನ್ ಊರಲ್ಲಿ ಬಂದ್ರೆ ಅಂದರೆ ನಮಗೆ ಫೋನು, ಯಾರೋ ಬಂದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಸಾರ್ವಜನಿಕರು ಇಲ್ಲಿ ಸದಸ್ಯರ ಒಂದು ಸಹಾಯದಿಂದ ಅಥವಾ ಅವರೊಂದು ಇದರಿಂದ ಹೆಲ್ಪಿಂದನೇ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಈ ಫೀಲ್ಡ್ನಲ್ಲಿ ನಾನು ಹಳೆದು ಹಿಂದಗಡೆ ಹೋಗೋದಕ್ಕಿಂತ ಇದೇ ಬಾಡಿ ಬಗ್ಗೆ ನಾನು ಮಾತಾಡ್ತೇನೆ. ನರೇಗಾ ಯೋಜನೆಯಲ್ಲಿ ಈ ಫೀಲ್ಡ್ನಲ್ಲಿ ಈ 3 ಗ್ರಾಮಕ್ಕೆ ಅತಿ ಹೆಚ್ಚು ಯಾವ ಗ್ರಾಮಕ್ಕೆ ಡೆವಲಪ್ಮೆಂಟ್ ಆಗಿದೆ ಸರ್ ನರೇಗಾ ಫೀಲ್ಡ್? ನರೇಗಾ ಯೋಜನೆಯಲ್ಲಿ ಬಂದರೆ ಇಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಮಡ್ಲಿ ವಿಲೇಜಲ್ಲಿ ನಾವು ಜಾಸ್ತಿಯಾಗಿ CC ಡ್ರೈನ್ಸನ್ನು ಮಾಡಿದ್ವಿ. ಆಮೇಲೆ ನರೇಗಾ ಯೋಜನೆಯಡಿಯಲ್ಲಿ ನಾವು ಕಸ ವಿಲೇವಾರಿ ಘಟಕವನ್ನು ಮಾಡಿದ್ದೇವೆ. ಆಮೇಲೆ ದ್ರವ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಿದ್ದೇವೆ. ಅದೇ ರೀತಿ ನಾವು ಹುಲ್ಸೋಗಿಯಲ್ಲಿ ಅಲ್ಲಿ ಲೇಬರ್ ಓರಿಯೆಂಟೆಡ್ ವರ್ಕ್ಸನ್ನು ಭಾಳ ಮಾಡಿದ್ದೇವೆ. ನಾವು NRLM ವರ್ಕ್ಸ್ಗಳನ್ನು ಭಾಳ ಮಾಡಿದ್ದೇವೆ. ಕೆರೆ ಡಿಶೆಲ್ಟಿಂಗ್ ಆಗಿರ್ಬೋದು, ಕಾಲುವೆ ಆಗಿರ್ಬೋದು. ಇವನ್ ಹುಲ್ಸೋಗಿ ವಿಲೇಜಲ್ಲಿ ಇವಾಗ ಹೇಗಿದೆ ಅಂದರೆ ಜಸ್ಟ್ ನಮಗೆ ಒಂದು ಮಳೆ ಆದರೆ ಸಾಕು ಎಲ್ಲ ಕೆರೆಗಳು ತುಂಬ್ತಾವೆ. ಆ ರೀತಿ ಒಂದು ಕಾಲುವೆ ದುರಸ್ತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಇಷ್ಟು ವ್ಯವಸ್ಥೆ NRHL ಮಾಡಿದ್ದೇವೆ. ಇದು 15ನೇ ಹಣಕಾಸಿನಲ್ಲಿ ಸರ್ ಯಾವ ಗ್ರಾಮಕ್ಕೆ ಅತಿ ಹೆಚ್ಚು ಡೆವಲಪ್ಮೆಂಟ್ ಆಗಿದೆ? ಗ್ರಾಮ ಅಂತ ಬರೋದಿಲ್ಲ, ಯಾಕಂದರೆ ನಾವು ಯೂಶಲಿ ಕ್ರಿಯಾಜನೆ ಮಾಡ್ಬೇಕಂದ್ರೆ 3 ಗ್ರಾಮಗಳನ್ನು ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಕ್ರಿಯಾಜನೆ ಮಾಡ್ತೇವೆ. ಅವಶ್ಯಕತೆ ಈ ಗ್ರಾಮಕ್ಕೆ ಹೆಚ್ಚಿಗೆ ಇದೆ ಅನ್ನುವಂಥ ಸಂದರ್ಭ ಇಲ್ಲ, ಹಂಗಾಗಲಿಲ್ಲ. ಅದೇನಾಗುತ್ತೆ ಅಂದರೆ ಹುಲ್ಸೋಗಿ ವಿಲೇಜಲ್ಲಿ ನಮಗೆ ಇದು ಇತ್ತು, ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆ ಅಲ್ಲಿ ಬಂದಿರೋದ್ರಿಂದ ಅಲ್ಲಿ CC ರಸ್ತೆಗಳು ಯಾವಾಗಲೇ ಆಗಿಬಿಟ್ಟಿದ್ವು. CC ರಸ್ತೆಗಳು ಆ ಯೋಜನೆಯಲ್ಲಿ ಬಂದು ಮಡ್ಲಿ ಗ್ರಾಮಕ್ಕೆ ಬಂದಿಲ್ಲ, ಶಾಡಮ್ ಗ್ರಾಮಕ್ಕೆ ಬಂದಿದೆ. ಹೀಗಾಗಿ ಮಡ್ಲಿ ಗ್ರಾಮದಲ್ಲಿ ಸ್ವಲ್ಪ ಹೆಚ್ಚು ಅನುದಾನವನ್ನು ಇಲ್ಲಿ ಇದು ಮಾಡಿಕೊಂಡು ಇಲ್ಲಿ ರಸ್ತೆಗಳಾಗಿರ್ಬೋದು, ಗಟ್ಟರಾಗಿರ್ಬೋದು, CD ಆಗಿರ್ಬೋದು, ಆಮೇಲೆ ಇಲ್ಲಿ ಪಂಚಾಯತಿ ಡಿಜಿಟಲ್ ಗ್ರಂಥಾಲಯ ಆಗಿರ್ಬೋದು, ಇಲ್ಲಿ ಹೆಚ್ಚಿಗೆ ಬಳಕೆ ಮಾಡ್ಕೋತೀವಿ. ಇನ್ನುಳಿದ ಅನುದಾನದಲ್ಲಿ ಸದಸ್ಯರಿಗೆ ಏನು ಆಯಾ ವಿಲೇಜ್ಗೆ ಏನು ಅನುದಾನ ಬರ್ತದೆ ಆ ಅನುದಾನದಲ್ಲಿ ಅಲ್ಲಿ ಕೊಟ್ಟಿದ್ದೇವೆ. ಹುಲ್ಸೋಗಿಗಳಿಗೆ ಆರೋಗ್ಯ ಕೇಂದ್ರ ಕಟ್ಟಿಸಿದ್ದೇವೆ, ಸಭಾಭವನ ಕಟ್ಟಿಸಿದ್ದೇವೆ. ಈಗ ಹೆಚ್ಚುವರಿಯಾಗಿ ಹುಲ್ಸೋಗಿಗಳಿಗೆ ಬ್ರಾಂಚ್ ಲೈಬ್ರರಿ ಅಂತ ಬರ್ತಾಯಿದೆ. ಸೊ ಬ್ರಾಂಚ್ ಲೈಬ್ರರಿನೂ ಸ್ಟಾರ್ಟ್ ಆಗ್ತದೆ. ಶಾಡಂಬೆಯಲ್ಲಿ 75 ಲಕ್ಷ ವೆಚ್ಚದಲ್ಲಿ ಅಮೃತ ಗ್ರಾಮ ಇದು ಏನಿಲ್ಲ ಗ್ರಾಮ ವಿಕಾಸ್ ಯೋಜನೆ, ಅದು ಅಲ್ಲಿ 75 ಲಕ್ಷದಲ್ಲಿ ಗ್ರಾಮ ವಿಕಾಸ್ ಯೋಜನೆ ಆಗಿದೆ. ಅಲ್ಲೆಲ್ಲ CC ಗಟ್ಟರು, CC ರಸ್ತೆ. ಆಮೇಲೆ ಶಾಡಂಬಿ ವಿಲೇಜ್ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಗೂ ಆಯ್ಕೆ ಆಗಿದೆ. ಅಲ್ಲಿ ಕಮ್ಯುನಿಟಿ ಸಮುದಾಯ ಭವನಗಳನ್ನು ಮಾಡಿದ್ದೇವೆ. ಆಮೇಲೆ ಜಾನುವಾರುಗಳಿಗೆ ನೀರಿನ ತೊಟ್ಟುಗಳನ್ನು ಮಾಡಿದ್ದೇವೆ. ಕುಡಿಯೋ ನೀರಿಂದ JJM 3 ಹಳ್ಳಿಯಲ್ಲಿ ಸಂಪೂರ್ಣ ಯಶಸ್ವಿಯಾಗಿ ಜಾರಿಯಾಗಿದೆ. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು PDO ಬಂದಾಗಿಂದ ಇಲ್ಲಿವರೆಗೆ ಹೆಚ್ಚುವರಿ ಅನುದಾನವನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಅವರು ಒಂದು ಲೆಟರ್ ಮುಖಾಂತರದಿಂದ ಈಗ ನೂತನವಾಗಿ ಬಂದಿರತಕ್ಕಂಥ ಶಾಸಕರಾಗಿರಲಿ ಅಥವಾ MLC ಅವರಾಗಿರಲಿ ಅಥವಾ ಮಾಜಿ ಶಾಸಕರು, ಸಂಸದರು ಆ ಭಾಗದಲ್ಲಿ ಆದರೂ ಅವ್ರು ಈ ಕಡೆ ಸ್ವಲ್ಪ ಮಾಡಿದ್ರು, ಯಾವುದಾದ್ರೂ ನಿಮ್ಮ ಪಂಚಾಯತಿಂದ ಮನೆಗೆ ಹೋಗುವಂಥ ಪ್ರಯತ್ನ ಸರ್ ಹೆಚ್ಚುವರಿ ಡೆವಲಪ್ಮೆಂಟ್? ಇಲ್ಲ, ಹೆಚ್ಚುವರಿ ಅನುದಾನ ಸಲುವಾಗಿ ನಮ್ಮ ಅಧ್ಯಕ್ಷರಾಗಿರ್ಬೋದು ಅಥವಾ ಊರ ಜನರು ಅವ್ರವ್ರ ಹಂತದಲ್ಲಿ ಕೇಳ್ತಿರ್ತಾರೆ. ನಮ್ಮ ಗ್ರಾಮ ಪಂಚಾಯತಿಯಿಂದನೂ ಮನವಿಗಳು ಕೊಟ್ಟಿದ್ದಾರೆ. ಬಟ್ ಅವು ಅವರು ಇದರಿಂದ ಕಳಿಸಿರ್ತಾರಲ್ಲ, ನಮ್ಮ ಆಫೀಷಿಯಲ್ ಏನು ಹಾಗೆ ನಮ್ಮಲ್ಲಿ ರೆಕಾರ್ಡ್ಸ್ ಇರೋದಿಲ್ಲ. ಅವ್ರ ಸಮ್ಮುಖದಲ್ಲಿ ಹೋಗಿದ್ದಾವೆ ಹಲವಾರು ವಿಷಯಗಳು ಹೋಗಿದ್ದಾವೆ. ನೀವು ನಿಮ್ಮ ಈ 3 ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ, ಶುದ್ಧ ನೀರಿನ ಘಟಕ ಮತ್ತೆ ಅಂಗನವಾಡಿ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಸರ್? ನಮ್ಮಲ್ಲಿ ನೋಡಿ, ಮಡ್ಲಿ ವಿಲೇಜಲ್ಲಿ 1ರಿಂದ 8ನೇ ತಾರೀಕಿನವರೆಗೆ ಹೈಸ್ಕೂಲ್ ಇದೆ, 2 ಅಂಗನವಾಡಿ ಇದೆ. ಆಮೇಲೆ ಇಲ್ಲಿ RO ಯೂನಿಟ್ ಇದೆ. RO ಯೂನಿಟ್ ನಮ್ಮಲ್ಲಿ ಇದರಲ್ಲಿ ಇರೋದ್ರಿಂದ ಇವರಿಗೆ ನಾವು ಇಲ್ಲೇ ಶುದ್ಧ ಕುಡಿಯ ನೀರು ಪೂರೈಕೆ ಆಗ್ತದೆ. ಹಾಗೆ ಶಾಲೆಗೆ ನಾವು ಉಚಿತವಾಗಿ ಪ್ರತಿ ದಿವಸನೂ ಅವ್ರಿಗೆ ನಾವು ಕ್ಯಾನ್ಗಳನ್ನು ಇಲ್ಲಿಂದನೇ ಉಚಿತವಾಗಿ ತುಂಬಿಕೊಡ್ತೇವೆ. ಆಮೇಲೆ JJM ಯೋಜನೆಯಡಿ ಪ್ರತಿ ಮನೆಗಳಿಗೂ ವೈಯಕ್ತಿಕ ನೀರಿನ ಸೌಲಭ್ಯ ಇದೆ. ಆಮೇಲೆ 2 ಓವರ್ ಟ್ಯಾಂಕ್ ಇದೆ ಊರಲ್ಲಿ. ಆಮೇಲೆ ಇಲ್ಲಿ ನೀರು ಬೇಸಿಕಲಿ ಕುಡಿಲಿಕ್ಕೆ ಚೆನ್ನಾಗಿರತಕ್ಕ ನೀರು ನಮ್ಮ ಭಾಗದಲ್ಲಿ. ಯಾವುದೇ ರೀತಿಯಿಂದ ನಾನು ನೀರು ಟೆಸ್ಟ್ ಮಾಡಿದ್ರೆ ಯಾವುದೇ ಇದರ ಕೊರತೆ ನೀರು, ಎಲ್ಲ ಪ್ಯಾರಾಮೀಟರ್ಸ್ ಕ್ಲಿಯರ್ ಇದೆ, ನೀರು ಕುಡಿಯಲು ಚೆನ್ನಾಗಿದೆ ನೀರು. ಕೊನೆ ಪ್ರಶ್ನೆ ಹೇಳಿ ಸರ್. ಗ್ರಾಮ ಪಂಚಾಯತಿ ಅಧಿಕಾರಿ ಅಂದರೆ PDO ಸಾಹೇಬರು ಸರ್ವಿಸ್ ನೋಡಬೇಕಂದ್ರೆ ಯಾವ ಟೈಮಿಗೆ ಅವೈಲೇಬಲ್ ಆಗ್ತದೆ ಪಂಚಾಯತಿ? ಅಥವಾ ನೀವೇನಾದರೂ ಮೀಟಿಂಗಿಗೆ ಹೋಗಬೇಕಾದ್ರೆ, ಅದು ತಾಲೂಕು ಪಂಚಾಯತಿ ಆಗಿರಲಿ ಅಥವಾ ಜಿಲ್ಲಾ ಪಂಚಾಯತಿ ಆಗಿರಲಿ ಅಥವಾ AC ಮೀಟಿಂಗ್ ಮತ್ತೊಂದು ಮೀಟಿಂಗ್ ಆಗಿರಲಿ, ಅವಾಗ ಏನಾದರೂ ಇಲ್ಲಿ ಮೆಸೇಜ್ ಬಿಟ್ಟು ಹೋಗ್ತೀರಾ? ಜನಸಾಮಾನ್ಯರು ಬಂದಂತ ಗೊತ್ತಿರೋದಿಲ್ಲ, ಸಡನ್ಲಿ ನಿಮ್ಗೆ ಮೀಟಿಂಗ್ ಬಂದ್ಬಿಡ್ತದೆ, ಫೋನ್ ಮಾಡಿ ಮೆಸೇಜ್ ಬಂದ್ಬಿಡ್ತದೆ, ಇಂಥದ್ದೆಲ್ಲ ಮೀಟಿಂಗ್ ಇದೆಯೇ ಬಂದ್ಬಿಡ್ಬೇಕು ನೀವು ಅಂತೇಳಿ. ಅವತ್ತು ನೀವು ಬಂದ ಚಾರ್ಜ್ ತೊಗೊಂಡಿರ್ತೀರಿ, ಚಾರ್ಜ್ ತೊಗೊಂಡಿದ ತಕ್ಷಣ ನಿಮ್ಗೆ ಫೋನ್ ಬಂದ್ಬಿಡ್ತದೆ. ಹೌದಾ? ಇವತ್ತು 1 ಡೇ, ಇವತ್ತು ನೀವು ಬಂದ್ರಿ, ಇವತ್ತು ನಿಮ್ಗೆ ಫೋನ್ ಬಂತು, ಕುಂತಿದ್ರೆ ಫೋನ್ ಬಂದ್ಬಿಡ್ತು, ಹೋಗ್ಬಿಟ್ರಿ. ಅವಾಗ ನಾವು ಯಾರಾದರೂ ಬಂದರು ಅಂಥವ್ರಿಗೆ ಏನು ಮೆಸೇಜ್ ಇರುತ್ತೆ? ಇಲ್ಲ, ಏನಾಗುತ್ತೆ ಅಂದರೆ ಮೊದಲಿನ ಹಾಗೆ ಇವಾಗಿಲ್ಲ. ಇವಾಗ ಈ ಇದಾಗಿದೆಯಲ್ಲ, ಈ
ಡಿಜಿಟಲೈಸೇಷನ್ ಆಗಿಂದ ಮೊದಲಿಂದ ಈಗ ಫೇಸ್ ಟು ಫೇಸ್ ಮೀಟಿಂಗ್ಗಳು ಭಾಳ ಕಡಿಮೆ ಆಗಿದ್ದಾವೆ ಇವಾಗ ಏನೇ ಇದ್ದರೂ ಆನ್ಲೈನ್ ಜೂಮ್ ಮೀಟಿಂಗು ವೆಬ್ಎಕ್ಸ್ ಮೀಟಿಂಗು ಅಥವಾ ವಿಡಿಯೋ ಕಾನ್ಫರೆನ್ಸಲ್ಲಿ ಮೀಟಿಂಗ್ ಆಗ್ತಾ ಇದ್ದಾವೆ. ಈಗ ಮೀಟಿಂಗಿಗೆ ಹೋಗೋ ಜಾಸ್ತಿ ಮೊದಲ ಹಾಗೆ ಜಾಸ್ತಿ ಪ್ರಮೇಯ ಈಗ ಇರೋದಿಲ್ಲ. ಮೇಲಾಗಿ ನಾವು ಏನಾದರೂ ಹೆಂಗಾದ್ರೆ ಮುಖಾಮುಖಿ ಸಭೆ ಇದ್ವು ಅಂದರೆ ನಮ್ಮಲ್ಲಿ ಸಿಬ್ಬಂದಿ ಇರ್ತಾರೆ, ಅವ್ರು ಹೇಳಿ ಹೋಗಿರ್ತೀವಿ. ಆಮೇಲೆ ಹೆಚ್ಚು ಕಮ್ಮಿ ಕಚೇರಿ ಅವಧಿಯಲ್ಲಿ ನಾವು ಇದ್ದೇ ಇರ್ತೀವಿ. ನಮ್ಗೆ ಯಾರಾದರೂ ಇವನ್ ಜಸ್ಟ್ ಒಂದು ಮಿಸ್ ಕಾಲ್ ಮಾಡಿ ಸಾಕು ರಿಟರ್ನ್ ಕಾಲ್ ಮಾಡ್ತೇವೆ ನಾವು. ಆಮೇಲೆ ನಮಗೆ ಇಲ್ಲಿಂದ ಭಾಳ ನಮಗೆ ಕಂಪ್ಲೇಂಟ್ಸ್ ಕಡಿಮೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ನಂದು. ಸರ್, ನನ್ನ ಕೊನೆ ಪ್ರಶ್ನೆ ವೈಯಕ್ತಿಕವಾಗಿ ಸಂತೋಷ್ ಅಲ್ಗೂರ್ ಅವ್ರ ಮೇಲೆ ಆ ವೈಯಕ್ತಿಕ ಪ್ರಶ್ನೆ ಅಂದರೆ, ನೀವು ಇರುವವರಿಗೆ ಈ ಪಂಚಾಯತಿ ಟ್ರಾನ್ಸ್ಫರ್ ಆಗೋದಾಗಿರಲಿ ಅಥವಾ ಬೀಳ್ಕೊಡೋ ಸಮಾರಂಭ ಬಂದಿರಲಿ ನಿಮಗೆ, ಅದೇ ಬೀಳ್ಕೊಡೋ ಸಮಾರಂಭ ನೀವು ರಿಟೈರ್ಮೆಂಟ್ ಆಗಿರಲಿ ಅಥವಾ ನೀವು ಇರುವವರಿಗೆ ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ವಿಷಯಗಳನ್ನು ಬಂದರೆ ನಿಮ್ಮ ಸರ್ವಿಸ್ನಲ್ಲಿ ಇಲ್ಲಿ ಸರ್ವಿಸ್ ಇರುವವರಿಗೆ ಯಾವ ರೀತಿ 3 ಗ್ರಾಮಕ್ಕೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಬೇಕಂತ ಅನ್ಕೊಂಡ್ರೆ ವಿಶೇಷವಾದಂಥ ಡೆವಲಪ್ಮೆಂಟ್ಗಳನ್ನು ಈಗಾಗಿರ್ತಕ್ಕಂಥ ಈಗ ನಡೀತಂಥ ಕಾನ್ಸೆಪ್ಟ್ಗಳನ್ನು ಬಿಟ್ಟು ಅಲ್ಗೂರ್ ಅವರು ಇದ್ದರೂ ಈ ರೀತಿ ಮಾಡಿದ್ದಾರೆ. ನಮ್ಮದು ಏನಿದೆ ಸರ್, ಈಗ ನಮ್ಮದು ಮೇ ಬಿ 1 or 2 months ಇಲ್ಲಿ ಇರ್ಬೋದು. ಯಾಕಂದರೆ ಕೌನ್ಸಿಲಿಂಗ್ ನಡೆದಿದೆ, ಟ್ರಾನ್ಸ್ಫರ್ ಪೀರಿಯಡ್ ಬರ್ತಿದೆ. ಇನ್ ಕೇಸ್ ನಾನೇನಾದರೂ ಹೆಚ್ಚುವರಿ ಅವಧಿಯಲ್ಲಿ ಇಲ್ಲಿ ಇದ್ದೆ ಅಂದರೆ, ಇಲ್ಲಿ ನಮ್ದು ಹೆಂಗಿದೆ, ಒಂದು ಜನಸ್ನೇಹಿ ಗ್ರಾಮ ಪಂಚಾಯತ್ ನಂದು. ಬೇಸಿಕ್ಲಿ ನಮಗೆ ಜನರು ಪಂಚಾಯತಿಗೆ ಅವರ ಸೇವೆಗಳನ್ನು ಈಸಿಯಾಗಿ ಪಡ್ಕೋಬೇಕು, ಆಕ್ಸೆಸಿಬಿಲಿಟಿ ಈಸಿಯಾಗಿರಬೇಕು. ಆಮೇಲೆ ನಮ್ಮದೇನು ಉದ್ದೇಶ ಏನಿದೆ, ಯಾವುದೇ ಮೂಲಭೂತ ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನಲ್ಲಿ ಏನಿದೆ ಅಂದರೆ, ನಿಮಗೆ ನೀರಿಲ್ಲ, ಜಸ್ಟ್ ಒಂದು ಫೋನ್ ಮಾಡಿ ಕಂಪ್ಲೇಂಟ್ ರೇಸ್ ಮಾಡ್ಬೋದು. ಅವರು ನೀರಿಂದ ಯಾವ ಕಾರಣಕ್ಕೆ ನೀರು ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಮಾದರಿ ನೀರಿಗಾಗಲಿ, ಬೀದಿ ದೀಪಗಳಿಗಾಗಲಿ, ನೈರ್ಮಲ್ಯಕ್ಕಾಗಲಿ ಆ ಮಾದರಿ ಟೋಲ್ ಫ್ರೀ ದೂರವಾಣಿ ವ್ಯವಸ್ಥೆಯನ್ನು ಕಲ್ಪನೆ ಮಾಡಿ ಅದ್ರ ಮುಖಾಂತರ ಜನರು ಹೆಲ್ಪ್ಲೈನ್ ಸಂಖ್ಯೆ ಮಾಡಿ ಜನರು ನೇರವಾಗಿ ಒಂದು ನಮ್ಮ ಮನೆಗೆ ನೀರು ಬಂದಿಲ್ಲಪ್ಪ, ಅಟ್ಲೀಸ್ಟ್ ಅವ್ರಿಗೆ ವಿಷಯನ ತಿಳ್ಕೊಬೋದು ಯಾವ ಕಾರಣಕ್ಕೆ ನೀರು ಬಂದಿಲ್ಲ ಅನ್ನೋದು. ಹಾಗೆ ಆ ಮಾದರಿಯಲ್ಲಿ ಮಾಡಬೇಕು. ಆಮೇಲೆ ಇವೆಲ್ಲ ವ್ಯವಸ್ಥೆಗಳನ್ನು ಒಂದು ಸಿಸ್ಟಮೆಟಿಕ್ ವೇದಲ್ಲಿ ಮಾಡಬೇಕು. ಜನರು ಜಾಸ್ತಿ ಇದು ಮಾಡೋದೇ ಈ ಬೇಸಿಕ್ ನೀಡ್ಸಿಗೆ. ಆ ನೀಡ್ಸನ್ನು ಕ್ಲೀನಾಗಿ ಕೊಟ್ಟರೆ ಇನ್ನು ಉಳ್ಕದ್ದು ನಾವು ಬೇರೆ ಬೇರೆ ಡೆವಲಪ್ಮೆಂಟ್ ಕಾರ್ಯದಲ್ಲಿ ನಾವು ಇನ್ವಾಲ್ವ್ಮೆಂಟ್ ಮಾಡ್ಲಿಕ್ಕೆ ಜಾಸ್ತಿ ಆಗ್ತದೆ ಅನ್ನೋ ನನ್ನದು ವೈಯಕ್ತಿಕ ಅಭಿಪ್ರಾಯ. ಸೊ ಆ ವಿಷಯದಾಗ ನಾವು ವರ್ಕೌಟ್ ಮಾಡಾಕತ್ತೀವಿ, ನೋಡೋಣ ಯಾವಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಮಸ್ತೆ.